ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಪ್ರೆಗ್ನೆನ್ಸಿ ಯೋಗದಲ್ಲಿ ವೀರಭದ್ರಾಸನ 1 ಪ್ರಾರ್ಥನೆ ಅವ್ರು ಮಾಡ್ತಾರೆ. ಈಗ ಬಲಗಾಲು ಮುಂದಕ್ಕೆ ತೊಗೊಳ್ಳಿ ವಿತ್ ಸಪೋರ್ಟ್, ಗೋಡೆ ಸಪೋರ್ಟ್ ತೊಗೊಂಡೇ ಮಾಡಬೇಕು ಎಲ್ಲ ಆಸನಗಳ್ನು. ಪ್ರೆಗ್ನೆನ್ಸಿಯವರು ಅಂದರೆ ಧೈರ್ಯವಾಗಿ ಮಾಡ್ಬೋದು ಅಂತ. ಈ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ, ಕೈ ಬೆರಳು ಲಾಕ್ ಮಾಡಿ ಹೇಳ್ಕೊಳ್ಳಿ. ಎಷ್ಟಾದಷ್ಟು ಕಾಲುಗಳನ್ನು ಮಡಿಸಿ ಮುಂದಿನ ಕಾಲನ್ನು ಎಲ್ ಶೇಪ್ ಬರೋಷ್ಟು ಮಡ್ಸೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಇರಬೇಕಷ್ಟೆ. ಕೈಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ. ರಿಬ್ಸ್ ಭಾಗಲ್ಲ ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಸೇರ್ಕೊಳ್ಳೋದಿಲ್ಲ. ಮತ್ತು ಹಿಂದಿನ ಕಾಲು ಸ್ಟ್ರೆಚ್ ಆಗೋದ್ರಿಂದ ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ಮುಂದಿನ ಕಾಲು ಮಡಿಸೋದ್ರಿಂದ ಮಂಡಿಗೂ ಎಕ್ಸಸೈಸ್ ಇದು. ನಿಧಾನ ಮೇಲಕ್ಕೆ ಬನ್ನಿ, ಪಾದ ಒಳಗೆ ತೊಗೊಳ್ಳಿ, ಕೈ ಕೆಳಗೆ ಬಿಡಿ. ಈಗ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಪಾದ ಎಡಕ್ಕೆ, ಗೋಡೆಯಿಂದ ಒಂದು 4 ಇಂಚ್ ಗ್ಯಾಪ್ ಇರಬೇಕು ಪಾದ, ಯಾಕೆಂದರೆ ಹತ್ತಿರಕ್ಕೆ ಇಟ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋಲ್ಲ. ಅದರಿಂದ ಕಾಲು ನಿಮ್ಗೆ ಎಷ್ಟಾದಷ್ಟು ದೂರ ಇಟ್ಕೊಂಡು ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಕೈ ಬೆರಳು ಲಾಕ್ ಮಾಡಿ ಎಳ್ಕೊಳ್ಳಿ. ಹಿಂದಿನ ಕಾಲು ನೇರ ಇರಲಿ, ಮುಂದಿನ ಕಾಲು ಎಷ್ಟಾದಷ್ಟು ಮಡಿಸಿ. ಕುತ್ತಿಗೆ ನೇರ, ಉಸಿರಾಟವನ್ನು ಗಮನಿಸ್ತಾ ಇರಿ. ಮುಖ ಶಾಂತವಾಗಿರಲಿ. ಸ್ಟ್ರೆಚ್ಚಿಂಗ್ ಜೊತೆಗೆ ಚೆನ್ನಾಗಿ ಬ್ರೀದ್ ಮಾಡ್ತಾ ಇರಬೇಕು. ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ, ಪಾದ ಸೇರಿಸಿ ನೇರ ನಿಂತ್ಕೊಳ್ಳಿ. ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ. ಕಾಲು ಫೀಟ್ ಅಪಾರ್ಟ್ ಇಟ್ಕೊಂಡು ಮನೇಲಿ ಮಾಡೋರು ಇನ್ನೂ ಒಂದು ರೌಂಡ್ ಬೇಕಾದರೂ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಆದಮೇಲೆ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇದ್ರ ಎಲ್ಲ ಆಸನಗಳು ಮಾಡಾದಮೇಲೆ 1 ಅಥವಾ 2 ಟ್ವಿಸ್ಟಿಂಗ್ ಆಸನ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಬೇಕು. ನಂತರ ಶವಾಸನ, ನಾಡಿ ಶೋಧನೆ ಎಲ್ಲ ಮಾಡ್ಕೊಳ್ಳಿ ಮನೇಲಿ ಮಾಡೋರು. ನಮಸ್ತೆ.